ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗಿ ಒಂದು ವಾರ ಕಳೆದಿದೆ ಈಗಾಗಲೇ. ಹೀಗಿರುವಾಗ ನಿನ್ನೆ ಎಪಿಸೋಡು ನೀವು ನೋಡಿರ್ತೀರಾ. ನಿನ್ನೆ ಎಪಿಸೋಡ್ನಲ್ಲಿ ಜಂಟಿ ಮತ್ತು ಒಂಟಿಗಳ ನಡುವೆ ಮಾತಿನ ಸಂಘರ್ಷ ನಡೀತದೆ. ಯಾಕೆ ಈ ಸಂಘರ್ಷ ಅಂತ ಹೇಳಿದರೆ, ಅಡುಗೆ ವಿಚಾರವಾಗಿ. ಇವು ಒಂಟಿಗಳಂತ ಹೇಳಿದರೆ ನಾವೇ ದೊಡ್ಡವರು ಬಿಗ್ ಬಾಸ್ ಮನೆಯಲ್ಲಿ, ಜಂಟಿಗಳಂತ ಹೇಳಿದರೆ ನಾವು ಒಂಟಿಗಳ ಸೇವೆಯನ್ನು ಮಾಡುವವರಂತ ಅರ್ಥ ಇವರ ಒಂದು ಮೈಂಡ್ಸೆಟ್ಟಲ್ಲಿ. ಹೀಗಿರುವಾಗ ಒಂಟಿಗಳು ಹೇಳ್ತಾರೆ ನೀವು ಅಡುಗೆ ಮಾಡಿಕೊಡ್ಬೇಕು 3 ಹೊತ್ತು ನಾವು ತಿನ್ನಲಿಕ್ಕೆ ಅಂತ. ಅದಕ್ಕೆ ಜಂಟಿಗಳು ಒಪ್ಪುವುದಿಲ್ಲ. ಯಾಕಂತ ಹೇಳಿದರೆ ನಾವು ಅಡುಗೆ ಮಾಡಿ ಕೊಡಲ್ಲ, ನಾವು ಬಿಗ್ ಬಾಸ್ ಹೇಳಿದ ಆದೇಶವನ್ನು ಮಾತ್ರ ಪಾಲಿಸ್ತೇವೆ, ನಿಮ್ಮ ಆದೇಶವನ್ನು ನಾವು ಪಾಲಿಸುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವರಿಬ್ಬರ ನಡುವೆ ಮಾತಿನ ಸಂಘರ್ಷ ನಡೀತದೆ. ಹೀಗಿರುವಾಗ ನಮ್ಮ ದೂರದಲ್ಲಿ ಆಚೆ ಇರ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ದೂರದಲ್ಲಿ ಆಚೆರ್ತಾರೆ. ಹಾಗೆ ಇವರ ಜಂಟಿಗಳು ಒಂದು ಸಪ್ರೇಟಾಗಿ ಮಾತಾಡ್ತಿರ್ತಾರೆ, ಒಂಟಿಗಳು ಒಳಗೆ ಸಪ್ರೇಟಾಗಿ ಮಾತಾಡ್ತಿರ್ತಾರೆ. ಹೀಗಿರುವಾಗ ಒಂಟಿಗಳ ಗ್ರೂಪಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಉಂಟಲ್ಲ, ರಕ್ಷಿತಾಳನ್ನು ಕಾರ್ಟೂನ್ ಅಂತ ಕರೀತಾರೆ. ಕಾರ್ಟೂನ್ ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಾಗಲಿಲ್ಲ ಕಾರ್ಟೂನ್ ಅಂತ ಕರೆದದ್ದು. ಯಾಕಂತ ಹೇಳಿದರೆ ಅವಳ ಒಂದು ಚೀಪಾಗಿ ಹೋಲಿಕೆ ಮಾಡ್ತಾರೆ. ಇದು ಖಂಡಿತವಾಗಿ ಸರಿಯಲ್ಲ. ಯಾಕಂತ ಹೇಳಿದರೆ ಇವರು ಒಬ್ಬಳು ದೊಡ್ಡ ಕಲಾವಿದೆ ಆದರೂ ಒಬ್ಬರಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಕಲೆಗೆ ಒಂದು ಬೆಲೆ ಸಿಗ್ತದೆ, ಇಲ್ಲಾಂದರೆ ಆ ಕಲೆಗೆ ಬೆಲೆ ಇಲ್ಲ. ರಕ್ಷಿತಾ ಚಿಕ್ಕವಳು ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕವಳು ಅಂತ ಹೇಳಿದರೆ ರಕ್ಷಿತಾ ಮಾತ್ರ. ಅವಳನ್ನು ಕರಿಬೋದಿತ್ತಲ್ಲ, ಬಾರಮ್ಮ ಇಲ್ಲಿ ರಕ್ಷಿತಾ ಬಾ ಅಂತ ಕರಿಬೋದಿತ್ತು. ಆದರೂ ಕಾರ್ಟೂನು ಅವಳು ಎಲ್ಲಿಗೆ ಹೋಗೋದು, ಅದೊಂದು ರೆಸ್ಪೆಕ್ಟ್ ಇಲ್ಲದ ಅವಳನ್ನು ಚೀಪಾಗಿ ಹೋಲಿಕೆ ಮಾಡಿದ್ದಾರೆ. ಅದು ಸರಿಯಲ್ಲ. ಅಶ್ವಿನಿ ಗೌಡ ಅವರ ಜೊತೆ ಉಂಟಲ್ಲ ನಮ್ಮ ಜಾನ್ವಿ ಅವರು ಕೂಡ ಇದ್ದಾರೆ. ಇವರಿಬ್ಬರು ನಾವೇ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡವರು, ನಾವು ಹೇಳಿದಾಗೆ ಕೇಳಬೇಕು ಇವರೆಲ್ಲ, ಹಾಗೆ ಒಂದು ಮೆಂಟಾಲಿಟಿ. ಇದು ಖಂಡಿತ ಸರಿಯಲ್ಲ. ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ.